ಧಮ್ಕಿ ರಾಜೀವ್ ಗೌಡರಿಗೆ ಇವತ್ತು ಬೇಲ ಜೈಲ ಅನ್ನೋ ಪ್ರಶ್ನೆ ಎದುರಾಗಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಇವತ್ತು ಬೇಲ್ ಸಿಗೋದು ಗ್ಯಾರಂಟಿ. ಆದರೆ ಪಿಪಿ ಏನು ವಾದ ಮಂಡಿಸ್ತಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ. ನಿನ್ನೆಯಷ್ಟೇ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಧಮ್ಕಿ ಆರೋಪಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. ಆರೋಪಿ ಪರ ವಕೀಲ ವಿವೇಕ್ ರೆಡ್ಡಿ ನಿನ್ನೆಯೇ ಜಾಮೀನು ಅರ್ಜಿ ಸಹ ಸಲ್ಲಿಸಿದ್ದರು. ನ್ಯಾಯಾಧೀಶೆ ಸಿಎಸ್ ಸುಕನ್ಯಾ ಬೇಲ್ ಅರ್ಜಿಯನ್ನ ವಜಾಗೊಳಿಸಿ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ದರು. ಆರೋಪಿಗೆ ಸಹಕರಿಸಿದ ಮೈಕಲ್ಗೆ ಜಾಮೀನು ಸಿಕ್ಕಿತ್ತು. ಈಗ ಮತ್ತೆ ಆರೋಪಿ ಪರ ವಕೀಲ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆ ಇಂದು ಮಧ್ಯಾಹ್ನದ ವೇಳೆಗೆ ಬರಲಿದೆ. ಇಂತಹ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ಮುಂಚೆಯೇ ಕಲೆ ಹಾಕಿಕೊಂಡು ಪೊಲೀಸರು ಮತ್ತೆ ಸಾಕ್ಷ್ಯಾಧಾರಗಳಿಲ್ದಿರ ಬೇಕಿಲ್ದಿರ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದಾರೆ ಅಂತ ನಾವು ವಾದ ಮಾಡಿದ್ವಿ. ಯಾಕೆ ಅಂತಂದರೆ ಕ್ಲಿಯರ್ ಮಾಡ್ಕೊಳ್ಳಿ, ಇದರಲ್ಲಿ ಇರೋದು ಸಾಕ್ಷ್ಯಾಧಾರ ಓನ್ಲಿ ಟೇಪ್ ರೆಕಾರ್ಡಿಂಗ್ ಮತ್ತೆ ಇನ್ನೇನು ಸಾಕ್ಷ್ಯಾಧಾರ ಇಲ್ಲ. ಆದ್ದರಿಂದ ಅವರು ಪೊಲೀಸ್ ಕಸ್ಟಡಿ ಕೇಳ್ತಾ ಇರೋದು ಸಮಂಜಸವಲ್ಲ, ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಭಾಗ. ಇನ್ನೊಂದು ಭಾಗ ಬೇಲ್ ಕೊಡಿ, ಇಂಟ್ರಮ್ ಬೇಲ್ ಕೊಡಿ ಅಂತ ಹೇಳಿದ್ರು. ಕೋರ್ಟು ಅವ್ರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ, ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ. ಪೊಲೀಸರು ಕೇಳಿರೋ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೇದು ನಮ್ಮ ಇಂಟ್ರಿಮ್ ಬೇಲ್ ಏನು ಕೇಳಿದ್ವಿ ಅದನ್ನು ತಿರಸ್ಕರಿಸಿ ನಾಳೆಗೇನೆ ಬೇಲ್ ಹಾಕಿದ್ದಾರೆ. ಬೇಲ್ ವಾದವನ್ನು ನಾಳೆಗೇನೆ ಹಾಕಿದ್ದಾರೆ. ಆದ್ದರಿಂದ ನಮಗೆ ನಾಳೆನೇ ಬೇಲ್ ವಾದ ಇರೋದ್ರಿಂದ ನಾಳೆ ಕೋರ್ಟ್ಗೆ ನಾವು ನಮ್ಮ ಬೇಲ್ ವಾದವನ್ನು ಮಂಡಿಸ್ತೀವಿ. ಅದು ಕೋರ್ಟಿನ ತೀರ್ಪಿಗೆ ಕಾಯ್ತೀವಿ. ಸರ್, ಈಗ 9th ಅಂತ ಹೇಳಿದ್ದಾರೆ. ಅಂದರೆ ಈಗ ನಾಳೆ ವಾದ ನಾಳೆನೇ ಬಿಡಿಸ್ಕೊಳ್ತೀವಿ. ನಾಳೆ ವಾದ ಅವ್ರು ಹೇಳಿದ ಮೇಲೆ ಆಗಲ್ಲಪ್ಪ. ಪ್ರೊಸೀಜರ್ ಏನಂದ್ರೆ ನಾಳೆನೇನು ಆರ್ಗ್ಯುಮೆಂಟ್ ಮಾಡಿ ವಾದ ಆದಮೇಲೆ ತೀರ್ಪು ಯಾವತ್ತು ಬರುತ್ತೋ ಆವತ್ತು ಬಹುಶಃ ನಾವು ಬಂಧನದಿಂದ ಆಚೆ ಬರ್ತೀವಿ ಅಂತ ನಮ್ಮ ಅಪೇಕ್ಷೆ. ಯಾವ 100% ವಾದಕ್ಕೆ ಯಾವಾಗ ನಾಳೆಗೆ ಇದೆ, ನಾಳೆಗೆ ವಾದಕ್ಕೆ ಹಾಕಿದ್ದಾರೆ. ಸೊ ಆದ್ದರಿಂದ ನಾವು ಅದು ಹೇಳಿದ್ವಿ, ಈ ಸೆಕ್ಷನ್ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಬೇಲ್ ಸಿಗದಿರೋಂಥ ಸೆಕ್ಷನ್ ಅವ್ರು ಹಾಕಿದ್ದಾರೆ ಹೊರತು ಇನ್ನು ಉಳಿದ ಸೆಕ್ಷನ್ ಅಪ್ಲೈ ಆಗ್ಬೋದು, ಬೇಲಬಲ್ ಸೆಕ್ಷನ್. ಬಟ್ ನಾನ್ ಬೇಲಬಲ್ ಸೆಕ್ಷನ್ನ ಅವರು ನಮ್ಮ ಮೇಲೆ ಒಂದು ರಿವೆಂಜಿಂದ ಹಾಕಿದ್ದಾರೆ ಅಂತ ನಾವು ವಾದ ಮಾಡಿದ್ದೀವಿ. ಸೊ ಅದನ್ನು ಕೂಡ ಆಲಿಸಿ ಕೋರ್ಟು ಒಂದೇನಂತಂದರೆ ಒಳ್ಳೆಯ ಬೆಳವಣಿಗೆ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿದ್ದಾರೆ. ಬೇಡ, ನ್ಯಾಯಾಂಗ ಅಂದರೆ ಕೋರ್ಟ್ ಕಸ್ಟಡಿನಲ್ಲಿ ಎಲ್ಲ ಆ್ಯಕ್ಚುಲಿ ಒಳ್ಳೆ ಡೆವಲಪ್ಮೆಂಟ್. ಯಾಕೆಂದರೆ ಒಂದು ಭಾಗ ಜಾಮೀನು ಸಿಕ್ಕಲಿಲ್ಲ ಅನ್ನೋದು ಒಂದು ಭಾಗ ಆದರೆ ನಾಳೆಗೇನೆ ಆರ್ಗ್ಯುಮೆಂಟ್ ಇದೆ ಒಂದು ಭಾಗ. ಎರಡನೇದು ಏನಂತಂದರೆ ಅವ್ರು ಕೇಳಿರೋ ಒಂದು ಯಾವುದು ನಾವು ನಮ್ಮ ಕಸ್ಟಡಿ ಕೊಡಿ ಅಂತ ನಾವು ಅವ್ರನ್ನ ಇದಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರೋದನ್ನ ಅದು ಹಾರ್ಬರಿಂಗ್ ಅಂತ ಬರುತ್ತೆ. ಆ ಹಾರ್ಬರಿಂಗ್ ಅಫೆನ್ಸ್ ಬೇಲಬಲ್. ಸೊ ಬೇಲಬಲ್ ಅಫೆನ್ಸ್ಗೆ ನೀವು ಕಸ್ಟಡಿ ತಗೊಂಡೋಗಿಲ್ಲ ಅಂತ ಆ ವಾದವನ್ನು ಕೋರ್ಟ್ ಮನ್ನಣೆ ಕೊಟ್ಟು ಮೈಕಲ್ ಅವ್ರಿಗೆ ಬೇಲ್ ಬಿಟ್ರು. ವಿಶ್ವಾಸ ಇದೆ, ಖಂಡಿತವಾಗಿ ವಿಶ್ವಾಸ. ಮೈಕಲ್ ಅವರು ಲಾಯರ್ ಜಡ್ಜ್ ಅಲ್ಲ, ವಿಶ್ವಾಸ ಇರ್ಬೇಕು ಸರ್, ಅವರೇ ಅಲ್ವಲ್ಲ. ತೀವ್ರ ಕುತೂಹಲ ಕೆರಳಿಸಿರೋ ಧಮ್ಕಿ ರಾಜೀವ್ ಗೌಡ ಪ್ರಕರಣದಲ್ಲಿ ಈ ದಿನ ಬೇಲ್ ಸಿಗುತ್ತೆ ಎನ್ನುವ ವಿಶ್ವಾಸದಲ್ಲಿ ಅವರ ಬೆಂಬಲಿಗರು ಉಳಿದಿದ್ದಾರೆ. ಬೇಲ್ ಸಿಕ್ಕರೆ ಮನೆ ಊಟ, ಸಿಗದೆ ಹೋದರೆ ಜೈಲೂಟಕ್ಕೆ ರೆಡಿಯಾಗಬೇಕಿದೆ ರಾಜೀವ್ ಗೌಡರು.